ನಮಸ್ಕಾರ ಗೆಳೆಯರೇ, ನಿಮ್ಗೆಲ್ಲ ಮಾಯಾ ಜಗತ್ತು ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ಈ ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿರುವ ಹಲವಾರು ರಸಪ್ರಶ್ನೆಗಳನ್ನ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರಾದ್ರೂ ಹೊಸದಾಗಿ ಬಂದಿದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಡೀರಿ ಇನ್ನು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಶೋಕ ಮಹಾರಾಜರು ಯಾವ ಯುದ್ಧದ ನಂತರ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು? ಆಪ್ಷನ್ ಎ ಪ್ಲಾಸಿ ಯುದ್ಧ, ಆಪ್ಷನ್ ಬಿ ಪಾಣಿಪತಿ ಯುದ್ಧ, ಆಪ್ಷನ್ ಸಿ ಕಳಿಂಗ ಯುದ್ಧ, ಆಪ್ಷನ್ ಡಿ ತರೈನ್ ಯುದ್ಧ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಳಿಂಗ ಯುದ್ಧ. ಕಳಿಂಗ ಯುದ್ಧ ನಂತರ ಅಶೋಕ ಮಹಾರಾಜರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಗುಪ್ತರ ಕಾಲವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಕತ್ತಲೆ ಯುಗ, ಆಪ್ಷನ್ ಬಿ ಚಿನ್ನದ ಯುಗ, ಆಪ್ಷನ್ ಸಿ ಮಧ್ಯಯುಗ, ಆಪ್ಷನ್ ಡಿ ಸಮರ ಯುಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಿನ್ನದ ಯುಗ. ಗುಪ್ತರ ಕಾಲವನ್ನು ಸುವರ್ಣ ಯುಗ ಎಂದು ಕರೆಯುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ನೀರಿನ ರಾಸಾಯನಿಕ ಸೂತ್ರ ಯಾವುದು? ಆಪ್ಷನ್ ಎ CO2, ಆಪ್ಷನ್ ಬಿ O2, ಆಪ್ಷನ್ ಸಿ H2O, ಆಪ್ಷನ್ ಡಿ NaCl. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ H2O. ನೀರಿನ ರಾಸಾಯನಿಕ ಸೂತ್ರ H2O ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಹೈಡ್ರೋಜನ್ ಯಾವ ಪ್ರಕಾರದ ಧಾತು ಆಗಿದೆ? ಆಪ್ಷನ್ ಎ ಲೋಹ, ಆಪ್ಷನ್ ಬಿ ಅಲೋಹ, ಆಪ್ಷನ್ ಸಿ ಅರೆಲೋಹ, ಆಪ್ಷನ್ ಡಿ ಶಿಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಲೋಹ. ಹೈಡ್ರೋಜನ್ ಅಲೋಹ ಧಾತುವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ರಾಮನ ತಂದೆಯ ಹೆಸರೇನು? ಆಪ್ಷನ್ ಎ ವಾಲ್ಮೀಕಿ, ಆಪ್ಷನ್ ಬಿ ರಾವಣ, ಆಪ್ಷನ್ ಸಿ ಕಾಳಿದಾಸ, ಆಪ್ಷನ್ ಡಿ ದಶರಥ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ದಶರಥ. ರಾಮನ ತಂದೆಯ ಹೆಸರು ದಶರಥ ಮಹಾರಾಜರಾಗಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಸೀತೆಯ ತಂದೆ ಯಾರು? ಆಪ್ಷನ್ ಎ ದಶರಥ, ಆಪ್ಷನ್ ಬಿ ವಸಿಷ್ಠ, ಆಪ್ಷನ್ ಸಿ ಜನಕ, ಆಪ್ಷನ್ ಡಿ ರಾವಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜನಕ. ಸೀತೆಯ ತಂದೆ ಜನಕ ಮಹಾರಾಜರಾಗಿದ್ದಾರೆ. ಭಾರತದ ಸಂವಿಧಾನದಲ್ಲಿ ಎಷ್ಟು ಶೆಡ್ಯೂಲ್ಗಳಿವೆ? ಆಪ್ಷನ್ ಎ 2, ಆಪ್ಷನ್ ಬಿ 22, ಆಪ್ಷನ್ ಸಿ 12, ಆಪ್ಷನ್ ಡಿ 16. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 22. ಭಾರತದ ಸಂವಿಧಾನದಲ್ಲಿ 22 ಶೆಡ್ಯೂಲ್ಗಳಿವೆ. ಜ್ಯೋತಿಷ್ಯದ ರಾಶಿಚಕ್ರದಲ್ಲಿ ಎಷ್ಟು ರಾಶಿಗಳಿವೆ? ಆಪ್ಷನ್ ಎ 10, ಆಪ್ಷನ್ ಬಿ 12, ಆಪ್ಷನ್ ಸಿ 14, ಆಪ್ಷನ್ ಡಿ 8. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 12. ಜ್ಯೋತಿಷ್ಯ ರಾಶಿಚಕ್ರದಲ್ಲಿ 12 ರಾಶಿಗಳಿವೆ. ನೀರು ತುಂಬಿದ ಪಾತ್ರೆಯ ಚಿಹ್ನೆ ಹೊಂದಿರುವ ರಾಶಿ ಯಾವುದು? ನೀರು ತುಂಬಿದ ಪಾತ್ರೆಯ ಚಿಹ್ನೆ ಹೊಂದಿರುವ ರಾಶಿ ಯಾವುದು? ಆಪ್ಷನ್ ಎ ಸಿಂಹ ರಾಶಿ, ಆಪ್ಷನ್ ಬಿ ಕರ್ಕಶ ರಾಶಿ, ಆಪ್ಷನ್ ಸಿ ಕುಂಭರಾಶಿ, ಆಪ್ಷನ್ ಡಿ ಮೀನ ರಾಶಿ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕುಂಭರಾಶಿ. ನೀರು ತುಂಬಿದ ಪಾತ್ರೆಯ ಚಿಹ್ನೆ ಹೊಂದಿರುವ ರಾಶಿ ಕುಂಭರಾಶಿಯಾಗಿದೆ. ಹೆಲೋ ಗಾಯ್ಸ್, ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ಚಾನಲ್ನ ಶೇರ್ ಮಾಡಿ. ಬೇಗ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ಕೊಳ್ಳಿ ಗಾಯ್ಸ್. ಇನ್ನು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ. ಓಕೆ.